ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 45ನೇ ದಿನದ ಜ್ಞಾನಸುಧೆಗೆ ಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಈ ಇಡೀ ಬ್ರಹ್ಮಾಂಡದ ಸೃಷ್ಟಿ ಮತ್ತು ಲಯ ಶ್ರೀಕೃಷ್ಣನ ಅಧೀನದಲ್ಲಿ ಹೇಗೆ ನಡೆಯುತ್ತದೆ ಎಂದು ತಿಳಿದೆವು. ಆದರೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತದೆ. ಇಷ್ಟೆಲ್ಲ ಶಕ್ತಿ ಇರುವ ಭಗವಂತ ನಮ್ಮ ನಡುವೆ ಮನುಷ್ಯನಂತೆ ಬಂದಾಗ ನಾವು ಆತನನ್ನು ಗುರುತಿಸುವುದು ಏಕೆ ಅಷ್ಟು ಕಷ್ಟ? ಇಂದು ಕೃಷ್ಣನು ನಮ್ಮ ಅಜ್ಞಾನದ ಪರದೆಯನ್ನು ಸರಿಸುತ್ತಿದ್ದಾನೆ. ಮೂಢರು ಮತ್ತು ಮಹಾತ್ಮರ ನಡುವಿನ ವ್ಯತ್ಯಾಸವೇನು? ಇಂದು ಈ ಸತ್ಯವನ್ನು ಅರಿಯೋಣ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಸಮಸ್ತ ಪ್ರಾಣಿಗಳಿಗೂ ಪ್ರಭುವಾಗಿದ್ದರೂ, ಅಂದರೆ ಮಹೇಶ್ವರನಾಗಿದ್ದರೂ, ಮನುಷ್ಯ ರೂಪವನ್ನು ಧರಿಸಿರುವ ನನ್ನ ಈ ಪರಮಸತ್ಯವನ್ನು ಅರಿಯದ ಮೂಢರು ನನ್ನನ್ನು ತಿರಸ್ಕರಿಸುತ್ತಾರೆ. ನಾವು ಸಾಮಾನ್ಯವಾಗಿ ಬಾಹ್ಯ ರೂಪವನ್ನು ನೋಡಿ ನಿರ್ಧರಿಸುತ್ತೇವೆ. ಕೃಷ್ಣನು ನಮ್ಮಂತೆ ಓಡಾಡುವಾಗ, ಮಾತನಾಡುವಾಗ ಆತ ಒಬ್ಬ ಸಾಮಾನ್ಯ ಮನುಷ್ಯ ಎಂದು ಅಜ್ಞಾನಿಗಳು ಭಾವಿಸುತ್ತಾರೆ. ಆದರೆ ಅವನೊಳಗಿರುವ ಆ ಅನಂತ ಶಕ್ತಿಯನ್ನು ಅರಿಯಲು ಭಕ್ತಿ ಬೇಕು. ಕೃಷ್ಣನನ್ನು ಕೇವಲ ಐತಿಹಾಸಿಕ ಪಾತ್ರ ಎಂದು ನೋಡುವುದು ಅಜ್ಞಾನ. ಆತನನ್ನು ಜಗದೊಡೆಯನಾಗಿ ಕಾಣುವುದು ಜ್ಞಾನ. ಮೋಘಾಶ ಮೋಘಕರ್ಮಾಣೋ ಮೋಘಜ್ಞಾನ ವಿಚೇತಸಃ ರಾಕ್ಷಸಿ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಹ. ಯಾರು ಭಗವಂತನನ್ನು ನಿಂದಿಸುತ್ತಾರೋ ಅಥವಾ ಅಧರ್ಮದ ಹಾದಿ ಹಿಡಿಯುತ್ತಾರೋ ಅವರ ಆಸೆಗಳು ವ್ಯರ್ಥವಾಗುತ್ತವೆ. ಅವರ ಕರ್ಮಗಳು ಮತ್ತು ಜ್ಞಾನವು ನಿಷ್ಫಲವಾಗುತ್ತವೆ. ಅವರು ಮೋಹಗೊಳಿಸುವ ಅಸುರೀ ಪ್ರವೃತ್ತಿಗೆ ಒಳಗಾಗುತ್ತಾರೆ. ಅಂದರೆ ದೈವತ್ವವನ್ನು ಒಪ್ಪದ ಮನಸ್ಸು ಅಶಾಂತಿಯ ಗೂಡಾಗುತ್ತದೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತಾಹ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಪಾರ್ಥನೆ, ಆದರೆ ದೈವೀ ಪ್ರಕೃತಿಯನ್ನು ಆಶ್ರಯಿಸಿದ ಮಹಾತ್ಮರು ನನ್ನನ್ನು ಸಮಸ್ತ ಜೀವಿಗಳ ಆದಿಕಾರಣನೆಂದು ಮತ್ತು ಅವಿನಾಶಿ ಎಂದು ಅರಿತು ಅನನ್ಯ ಮನಸ್ಸಿನಿಂದ ಭಜಿಸುತ್ತಾರೆ. ಮಹಾತ್ಮರು ಹೇಗಿರುತ್ತಾರೆ ಗೊತ್ತೇ? ಅವರು ಯಾವಾಗಲೂ ಭಗವಂತನ ಗುಣಗಾನ ಮಾಡುತ್ತಾ, ಕೀರ್ತಯಂತೋ ಮಾಂ, ದೃಢವ್ರತದಿಂದ ಕೂಡಿ ನಮಸ್ಕರಿಸುತ್ತಾ ಪ್ರೀತಿಯಿಂದ ಆರಾಧಿಸುತ್ತಾರೆ. ಅವರ ಮನಸ್ಸು ಸಂಸಾರದ ಅಲೆಗಳಲ್ಲಿ ಅಲುಗಾಡುವುದಿಲ್ಲ, ಏಕೆಂದರೆ ಅವರು ಸತ್ಯದ ತಳಹಾದಿಯ ಮೇಲೆ ನಿಂತಿರುತ್ತಾರೆ. ಸ್ನೇಹಿತರೆ, ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಭಗವಂತನಿಗೆ ಅರ್ಪಿಸುವುದು ಹೇಗೆ? ಕೃಷ್ಣನು ತಾನೇ ಅಗ್ನಿ, ತಾನೇ ಯಜ್ಞ ಮತ್ತು ತಾನೇ ಪಿತೃ ಎಂದು ಏಕೆ ಹೇಳಿಕೊಳ್ಳುತ್ತಿದ್ದಾನೆ? ಇಡೀ ಸೃಷ್ಟಿಯ ಸಾರವನ್ನು ಕೃಷ್ಣನಲ್ಲಿ ಕಾಣುವ ಆ ದಿವ್ಯ ಜ್ಞಾನವನ್ನು ನಾವು ನಾಳಿನ 46ನೇ ಭಾಗದಲ್ಲಿ ತಿಳಿಯೋಣ.